This is going to be amazing explore log. Let's go guys. ನಾನು ಕನ್ನಡಿಗ. ಜಿಗಣಿಕೆರೆಕ್ಕಿಂತ ದೊಡ್ಡದಿದೆ. ಚಂಡಾರೆ ಮೇರಿ ಜಾನ್ ಹೈ ಬುಲ್ಲ ಹೈ ಆರಾಮ. ಎಲ್ರು ನಂಗೆ ನೋಡ್ತವ್ರೆ ಗೈಸ್. ಅಲ್ಪನಲ್ಲಿ ಇದ್ದಷ್ಟು ಮಜಾ. ಶಾಲೆ ಹುಡುಗರಿಗೆ ಒಂಥರ ಖುಷಿ, ರೈಡರ್ಸಿಗೆ ನೋಡಿದ್ರೆ ಏನೋ ನೆಮ್ಮದಿ ಅವರಿಗೆ. ನಮ್ದೆ ನಮಗೆ ಗೊತ್ತು. ಮುಂದೆನಾ? ಹಾಂ ಓಕೆ. ಇದೇನು ಕಾಣ್ತಾ ಇದೆ ಅಲ್ಲ, ಇದೇ ಕೆರೆ. ಈಗ ಕಾಣ್ತಾ ಇಲ್ವಾ? ಇಲ್ಲಿ ನೋಡಿ, ಇದೇ ಕೆರೆ ಇದು. ಓಕೆ, ಇದನ್ನು ಸೂಳೆ ಕೆರೆ ಅಂತ ಕರೀತಾರೆ. ಆಮೇಲೆ ಶಾಂತಿ ಸಾಗರ ಅಂತ ಕೂಡ ಹೆಸರು ಬಂದಿದೆ ಈ ಕೆರೆಗೆ. ಓಕೆ, ಬನ್ನಿ, ಅಲ್ಲೇನೋ ಪಾರ್ಕ್ ಥರ ಇದೆ ಅಂತೆ, ನೀರಲ್ಲಿ ಕೂಡ ಹೋಗ್ಬೋದಂತೆ. ಇಲ್ಲಿ ಪಾರ್ಕ್ ಥರ ಏನಾದರೂ ಇದೆಯಾ ಮುಂದೆನಾ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 4 ಕಿಲೋಮೀಟ್ರ್. ಓಕೆ, ಥ್ಯಾಂಕ್ ಯು. ಎಷ್ಟು ದೊಡ್ಡ ಕೆರೆ ಗೈಸ್ ನೋಡಿ. ಎಲ್ಲ ಕೆರೆಗೆ ಸುತ್ತಾಕೊಂಡು ಹೋಗ್ತಾ ಇದ್ದೀನಿ ಈಗ. ಎಲ್ಲ ಗೊತ್ತು, ಸುಮ್ಮನೆ ಶೋ. ಅಲ್ಲಿ ನೋಡಿ, ಗೈಸ್ ನೋಡಿ, ಪ್ರವಾಸಿ ತಾಣ ಸೂಳೆಕೆರೆ ಶಾಂತಿ ಸಾಗರ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಫೈನಲಿ ಏನೇನೋ ಮಾಡಿಕೊಂಡು ರೀಚ್ ಆಗೇ ಬಿಟ್ವಿ. ಗಾಡಿ ಎಲ್ಲ ಹಾಕ್ಲಪ್ಪ. ಟಿಕೆಟ್ ಇದೆಯಾ? ಟಿಕೆಟು ಇಲ್ಲ ಅಲ್ಲ ಗೈಸ್. ಫೈನಲಿ ರೀಚೆಡ್ ಸೂಳೆಕೆರೆ. ಭಾರತ ಸರ್ಕಾರ ಎಷ್ಟು ದೊಡ್ಡದು ಇದು ಮಾಡಿದ್ದಾರೆ ನೋಡಿ. ಅಲ್ಲಿ ಬೋಟಿಂಗೂ ಕೂಡ ಹೋಗ್ತಾ ಇದ್ದಾರೆ ಗೈಸ್. ಬನ್ನಿ ಎಲ್ಲ ನೋಡಿಬಿಡೋಣ. ಓಕೆ ಗೈಸ್ ನೋಡಿ ಗೈಸ್, ಹಿಂದ್ಗಡೆ ಫೈನಲಿ ದಾವಣಗೆರೆಯಲ್ಲಿ ಇರುವಂಥ ಸೂಳೆಕೆರೆಗೆ ವಿಸಿಟ್ ಮಾಡಿಬಿಟ್ಟೆ ಗೈಸ್. ಈ ಕೆರೆ ಏನಿದೆ ಅಲ್ಲ, ಇದು ಇಡೀ ಏಷ್ಯಾದಲ್ಲಿ ಮನುಷ್ಯ ನಿರ್ಮಿತ ಕೆರೆಗಳಲ್ಲಿ ಒಂದು. ಇಡೀ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಕೆರೆ. ಇವತ್ತು ನೋಡಿಕೊಂಡೇ ಬಿಡಿ ನೀವು ಹೆಂಗಿದೆ ಅಂತ. ಇಲ್ಲಿ ನೋಡಿ, ಏಷ್ಯಾಸ್ ಲಾರ್ಜೆಸ್ಟ್ ಕೆರೆ ಅಂತ ಇದು. ಅಂದರೆ ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ 2ನೇ ಸ್ಥಾನ ಪಡೆದಿರುವಂಥ ಕೆರೆ ಇದು. ಓಕೆ, ಸೊ ಸೂಳೆಕೆರೆ. ಆ್ಯಕ್ಚುಲಿ ಇದನ್ನು ಶಾಂತಿ ಸಾಗರ ಅಂತ ಕರೀತಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಯಕಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇಬ್ಬರು ಬಿದ್ದಿದ್ದಾರೆ, ಬಿಡಿಸಿದ್ರು ಅವರಿಗೆ ಪಾಪ. ನೋಡಿ, ನೀರಲ್ಲೂ ಆಟ ಆಡಬಹುದು. ಶೂ ಒದ್ದೆ ಮಾಡಿದ್ರೆ. ಮತ್ತು ಇದು ಎಷ್ಟು ದೊಡ್ಡದಿದೆ ಈಗ, ಜಿಗಣಿಕೆರೆಗಿಂತ ದೊಡ್ಡದಿದೆ ಇದು. ನೋಡಿ, ಅಲ್ಲಿ ತನಕ ವಾಕ್ ಮಾಡಿ ಹೋಗ್ಬೋದು. ಅಲ್ಲಿ ತನಕ, ಅಲ್ಲೇ ಲಾಸ್ಟ್. ಹೆಲ್ಮೆಟ್ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಇಲ್ಲಾಂದರೆ ಅಲ್ಲಿ ತನಕ ಹೋಗಿ ಬರ್ತಿದ್ದೆ. ಇದು ಆ್ಯಕ್ಚುಲಿ ಬಹಳ ಹಳೆಯ ಕೆರೆ ಮತ್ತು ಅತಿ ಸುಂದರವಾದ ಕೆರೆ ಇದು. ಇದು ಯಾವತ್ತೂ ಅಲ್ಲ, ಇಲ್ಲಿ ಹೆಂಗೆ ಕ್ಲೀನ್ನೆಸ್ ಇದೆ ನೋಡಿ, ಸಖತ್ ಕ್ಲೀನ್ ಇರುತ್ತೆ ಇದು ಎನಿ ಟೈಮ್. ಓಕೆ, ಕಾಯಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ. ಇಷ್ಟು ದೊಡ್ಡ ಜಾಗ ಒಮ್ಮೆಲೆ ನೋಡಬೇಕಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ, ಗೊತ್ತಾ? ಗೈಸ್ ಫೈನಲಿ ಸೂಳೆಕೆರೆ ಅಂದ್ಕೊಂಡು ಸೂಳೆಕೆರೆ ನೋಡಾಯಿತು. ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ದೀನಿ ರೂಮ್ ಸೈಡು. ರೊಟ್ಟಿ ಗಿಟ್ಟಿ ಎಲ್ಲ ತೊಗೊಂಡು ಬಂದವ್ರೆ ಅಣ್ಣಂದಿರು. ಏನು ಕತೆ ಇವ್ರದ್ದು, ಇಲ್ಲೇನಾ ಫಿಕ್ಸು? ಓಹ್, ಭಾರಿ ಇದ್ದಾರೆ ಬಿಡು. ಫುಲ್ಲು ಸೆಕೆ ಆಗ್ತಾಯಿದೆ. ಬೆಳಿಗ್ಗಿಂದ ಏನೂ ತಿಂದಿಲ್ಲ, ನೀರು ಕುಡಿಲಿಲ್ಲ ಗೈಸ್, ಬರೀ ಹಾಗೆ ಓಡಾಡ್ತಿದ್ದೇನೆ. ಕೆರೆ ಎಷ್ಟು ದೊಡ್ಡದಿದೆ ಗೊತ್ತಾ? ಅಲ್ಲಿಂದ ಹಿಡಿದು ಫುಲ್ಲು ಒಂದು ರೌಂಡ್ ಹೊಡಿಬೋದು ಇದರನ್ನು, ರೋಡ್ ಮೇಲಿಂದಾನೆ. ಆ್ಯಕ್ಚುಲಿ ಇದ್ರದ್ದು ಕತೆ ಜನರಿಗೆಲ್ಲ ಕೇಳಿದ್ದೆ, ಬಟ್ ಅವ್ರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ನಾಚ್ಕೋತವ್ರೆ, ಬರ್ತಾ ಇಲ್ಲ.
ನಾನೇ ಹೇಳ್ಬಿಡ್ತೀನಿ ಕೇಳಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾವ್ರೆ ಗಾಯ್ಸ್. ಅಂದರೆ ಒಬ್ಬಳು ಸೂಳೆ ಇದ್ಲಂತೆ. ಓಕೆ, ಆ ಸೂಳೆನ ಇಲ್ಲಿ ಅಂದರೆ ಯಾವುದೇ ಬಾವಿಗೆ ಎಲ್ಲ ಹೋಗ್ಲಿಕ್ಕೆ ಅವ್ರಿಗೆ ಕೊಡೋದಿಲ್ಲ ಆಗಿದ್ರು ಆ ಟೈಮಲ್ಲಿ. ಅದಕ್ಕೆ ಅವಳು ಇಲ್ಲೊಂದು ಕೆರೆ ಕಟ್ಟಿದ್ಲು. ಬಟ್ ಆ ಕೆರೆ ಕಟ್ಟಿ ಆಮೇಲೆ ಜನ ಎಲ್ಲ ಅದೇನೇ ಅವಳು ಸತ್ತಿದ ಮೇಲೆ ಅವಳದು ಸಮಾಧಿನೂ ಅದೇ ಕೆರೆ ಸೈಡೇ ಮಾಡಿದಾರಂತೆ. ಬಟ್ ಆ ಸಮಾಧಿ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಒಂದು ಸೂಳೆ ಕಟ್ಟಿರೋ ಕೆರೆ ಅಂತ ಅದಕ್ಕೆ ಸೂಳೆ ಕೆರೆ ಅಂತ ಕರೀತಾರೆ. ಓಕೆ, ದೊಡ್ಡ ವಿಷಯ ಏನೂ ಇಲ್ಲ ಅಂತೆ. ಆ್ಯಕ್ಚುಲಿ ಅದರದ್ದು ಹೆಸರು ಶಾಂತಿ ಸಾಗರ ಅಂತ ಈ ಊರಿನ ಹೆಸರು. ಓಕೆ, ಇಲ್ಲಿ ಅಕ್ಕಪಕ್ಕ ಭಾಳಷ್ಟು ವಿಲೇಜ್ಗಳು ಇದ್ದಾವೆ, ಹಳ್ಳಿಗಳಿದ್ದಾವೆ, ಅಡಿಕೆ ತೋಟಗಳು ಇದ್ದಾವೆ. ನೀವು ಬರೋ ಲೈನಲ್ಲಿ ನಿಮಗೆ ಒಂಥರ ನೇಚರ್ ಲೈಫ್ ಫೀಲ್ ಆಗುತ್ತೆ. ಅಲ್ಲಿದೆ. ಆವಾಗ ಬ್ಯಾಟ್ರಿ ಖಾಲಿ ಆಯಿತು, ಇಲ್ಲ ಬರುವಾಗ ತೋರಿಸ್ತಿದ್ದೆ ನಿಮಗೆ. ನೋಡೋಣ ಈಗ ಅದೇ ರೂಟಲ್ಲಿ ಹೋದರೆ ಅಲ್ಲಿ ತೋರಿಸ್ತೀನಿ ನಿಮಗೆ. ಬಸ್ ನೋಡಿ ಈಗಲೂ ಲೈಟ್ ಹಚ್ತಾನ ಅವನು, ಕಣ್ಣು ಕಾಣಲ್ಲ ಅವನಿಗೆ.